ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಮುಖ್ಯವಾಗಿ ಜಿಬಿ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಸದ್ಯದಲ್ಲೇ ಮುಂದಿನ ವಾರದಲ್ಲಿ. ಆದ್ರೆ ಮುಹೂರ್ತ ಫಿಕ್ಸ್ ಆಗೋಕ್ಕೂ ಮುನ್ನವೇ ಬಹುಶಃ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ನಡೀತಾ ಇದ್ದಂತಹ ಈ ಸಿಎಂ ಗದ್ದುಗೆ ವಿಚಾರ, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ವಿಚಾರ, ಇದಕ್ಕೆ ಸಂಪೂರ್ಣ ಫುಲ್ ಸ್ಟಾಪ್ ಬೀಳುತ್ತಾ ಈ ಒಂದು ಸ್ಪೀಡ್ ಬ್ರೇಕರ್ ತರ ಈಗ ಜಿಬಿ ಎಲೆಕ್ಷನ್ ಬಂದಿರೋದು? ಸರ್, ಇವತ್ತು ಏನು ಬೆಂಗಳೂರು ಬಗ್ಗೆ ಜಿಬಿ ಎಲೆಕ್ಷನ್ ಮಾಡಕ್ ಹೋಗ್ತಾ ಇದ್ದಾರಾ? ಇಚ್ಛೆ ಇಲ್ಲದ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಅಂತ ಹೇಳ್ಬೋದು. ಒಂದು ಕಡೆ ಸಿ ಎಂ ಉಳಿಬೇಕು ಅಂತಂದರೆ ಜಿ ಬಿ ಎಲೆಕ್ಷನ್ ನಡಿಬೇಕು. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತಂದರೆ ಚುನಾವಣೆ ನಡಿಬಾರ್ದು ಅನ್ನೋ ಒಂದು ದೊಡ್ಡ ಒಂದು ಸ್ಟ್ರಾಟಜಿಕ್ ರೆಡಿಯಾಗಿ ಹೋಗಿದೆ. ಇವತ್ತು ಬೆಂಗಳೂರಲ್ಲಿ ಜನಗಳ ಮುಂದೆ ಹೋಗಬೇಕಾದ್ರೆ ಇವ್ರು ಮಾಡಿರೋ ಸಾಧನೆಗಳು, ಮುಖಗಳು ಮತ್ತು ಜನಗಳ ಮುಂದೆ ಇಟ್ಕೊಂಡು ಹೋಗಬೇಕಾಗುತ್ತೆ. ಇವತ್ತು ಏನು ಮಾಡಿದ್ದಾರೆ, BBMP ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆನ GB ಅಂತ ಮಾಡಿದ್ರು. ಲಾಸ್ಟ್ ಇಯರಲ್ಲಿ 7,000 ಕೋಟಿ ಬಜೆಟ್ನ ಅವರು GB ತಂದು ಹಾಕೊಂಡ್ರು. GB ಮೇಲೆ ಇದ್ದಂಥ BBMP ಬೋರ್ಡ್ ತೆಗೆದು GB ಬೆಂಗಳೂರು ಗ್ರೇಟ್ ಬೆಂಗಳೂರು ಅಥಾರಿಟಿ ಅಂತ ಒಂದು ಹಾಕೊಂಡ್ರು ಅಷ್ಟೇ ಬೋರ್ಡ್ ಹೊರತು 7,000 ಕೋಟಿ ಬೆಂಗಳೂರು ತಂದು ಅನುದಾನ ಏನಾಯ್ತು ಅಂತ ಇವತ್ತರೆಗೂ ಮಾಹಿತಿ ಇಲ್ಲ. ಬಜೆಟಲ್ಲಿ ಘೋಷಣೆ ಆಗಿರೋಂಥದ್ದು. ಅದೇ ರೀತಿ 15 ಲಕ್ಷ ಗುಂಡಿಗಳನ್ನ ಇಡೀ ಬೆಂಗಳೂರಲ್ಲಿ ಮುಚ್ಕೋತಿದ್ದ ಟಾರ್ಗೆಟ್ ಮಾಡ್ಕೊಂಡ್ರು. ಒಂದು ಗುಂಡಿಗೆ ಒಂದೊಂದು ವಾರ್ಡಲ್ಲಿ ಒಂದೊಂದು ರೇಟು. ಇವತ್ತು ಜಮೀರ್ ಅಹಮದ್ ಖಾನ್ ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೋದರೆ ಒಂದು ಗುಂಡಿ 1 ಲಕ್ಷ, ದಾಸರಳ್ಳಿಗೆ ಹೋದರೆ 1,900 ರೂಪಾಯಿ, ಚಾಮರಾಜನಗರಕ್ಕೆ ಹೋದ್ರೆ 50,000. ಈ ರೀತಿ ಹಲವಾರು ವಾರ್ಡ್ಗಳು ವಿಂಗಡಣೆ ಆಗಿ 1,25,000, 30,000, 1,000, 2,000. ಬಿಜೆಪಿ ಗೌರ್ಮೆಂಟ್, ಬಿಜೆಪಿ ಶಾಸಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ 1,000, 2,000. JDS ಶಾಸಕರು ಎಲ್ಲಿದ್ದಾರೆ ಅಲ್ಲಿ 2,000, 3,000. ಅದೇ ಜಮೀನಿನ ಕಡೆ ಮಾತ್ರ ಒಂದು ಗುಂಡಿ ಮುಚ್ಚಲು 1 ಲಕ್ಷ ತಗೊಂತಾ ಇದ್ದಾರೆ. 33 ಕೋಟಿ ಕೊಟ್ಟಿದ್ದಾರೆ ಗುಂಡಿ ಮುಚ್ಚಕ. ಆದರೂ ಜನ ಗುಂಡಿ ಮುಚ್ಚಿಲ್ಲ. ಇವತ್ತು ನೀರಲ್ಲಿ ಹಂಗೆ ಇದೆ, ಜನ ಗುಂಡಿ ಬಿದ್ದು ಸಾಯ್ತಾ ಇದ್ದಾರೆ ನಿರಂತರ. ಇವತ್ತು ಬೋರಿಂಗ್ ಹಾಸ್ಪಿಟ್ಲು ನೋಡಿರ್ಬೋದು ನೀವು. ಇವತ್ತು ಬೇಜವಾಬ್ದಾರಿತನದಿಂದ ಅಲ್ಲಿರೋಂಥ ಶಾಸಕರ ಬೇಜವಾಬ್ದಾರಿ ಅಷ್ಟು ಜನ ಸತ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಶಾಸಕರಾಗಿ ಬರೋದು ಅಭಿವೃದ್ಧಿ ಕ್ಷೇತ್ರ ಮಾಡೋಕ್ಕೆ, ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೇಕಂತ ಬರೋಂಥ ಶಾಸಕರಿಗೆ ಒಂದು ಪರಿಜ್ಞಾನನೇ ಇಲ್ಲದಿದ್ದಾಗ ಇಂಥ ಅನಾಹುತಗಳು ನಡೀತದೆ. ಸಾಯಿ ಲೆವೆಟ್ಗೆ 5 ಜನ ಸತ್ತೋಗ್ತಾರೆ ಮಳೆ ಬಂದಾಗ. ಹೋದ ವರ್ಷ ನೀವು ನೋಡಿರ್ಬೋದು, ರೆಡ್ ಕಾರ್ಪೆಟ್ ಹಾಕೊಂಡು ಹೋಗಿದ್ರು CM. ಇವತ್ತು CM ವ್ಯವಸ್ಥಿತಿ ಹಿಂಗಿದೆ. ಅದೇ ರೀತಿ ಇವತ್ತು ರೆವಿನ್ಯೂ ಟ್ಯಾಕ್ಸ್ಗಳನ್ನ ನೀವು ಬೆಂಗಳೂರಲ್ಲಿ ಇರೋಂಥ ಗುಡಿಸಲು ಮನೆಗಳಿಗೆ ರೆವಿನ್ಯೂ ಟ್ಯಾಕ್ಸ್ ಜಾಸ್ತಿ ಮಾಡಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಅಲ್ಲಿ ಮನೆನೇ ಕಟ್ಟಿಲ್ಲ, ಇನ್ನೂ ಗುಡಿಸ್ಲಾಗಿದ್ದಾರೆ. ನೀವು ರೆವಿನ್ಯೂ ಜಾಸ್ತಿ ಮಾಡಿಬಿಟ್ರಿ ರೇಟ್ನ. ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಸ್ಕೊಂಡು 5 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಮನೆ ಕಟ್ಟಕ್ಕೆ 5 ಲಕ್ಷ ಆಗುತ್ತೆ, ನೀವು ಟ್ಯಾಕ್ಸ್ 5 ಲಕ್ಷ ಕಟ್ಟಬೇಕು. ಅದೇ ರೀತಿ ನೀವು ಇವತ್ತು ಮೇಕೆದಾಟಿನಿಂದ ಬೆಂಗಳೂರು ನೀರು ತರ್ತೀರಿ ಅಂತ ಹೇಳಿ ಜನ ನಂಬಿಸಿದ್ರಿ. ನೀವು ಪಾದಯಾತ್ರೆ ಮಾಡಿದ್ರಿ, ಮೇಕೆದಾಟಿಂದ ಬೆಂಗಳೂರಿಗೆ ನೀವು ಪಾದಯಾತ್ರೆ ಮಾಡಿ ನೀರು ತರ್ತೀರಿ ಅಂತಂದ್ರು, ಉಚಿತ ನೀರು. ಇವತ್ತರೆಗೂ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಸ್ಟಾಲಿನ್ ಜೊತೆ ನಿಂತ್ಕೊಂಡು ಹೇಳ್ತಾರೆ, ಸ್ಟಾಲಿನ್ ಇವ್ರದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಮುಂದೆ, ನಾವು ಒಂದೇ ಒಂದು ತೊಟ್ಟು ಕೂಡ ಕಾವೇರಿ ನೀರು ಮೇಕೆದಾಟು ಕೆಲಸ ಮಾಡಿ ಬಿಡಲ್ಲ, ಒಂದು ತೊಟ್ಟು ನೀರು ಬೆಂಗಳೂರು ಬಿಡಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಕೈ ಜೋಡಿಸಿದ್ರು. ಅದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಅದೇ ರೀತಿ ಇವತ್ತು ಫೋಟೋ ಶೂಟ್ಗೋಸ್ಕರ ವಾಟರ್ ಟ್ಯಾಂಕ್ಗಳು ತಂದು ವಿಧಾನಸೌಧ ಮೇಲೆ ಲೈನ್ ಹಚ್ಚಿದ್ರು 106 ಗಾಡಿಗಳನ್ನ. ಫೋಟೋ ಶೂಟ್ ಮಾಡಿ ಎಲ್ಲ ನೋಡಿದ್ರೆ ಹಳೆ ಟ್ಯಾಂಕರ್ಗಳು ಎಲ್ಲ ಕಿಲಿಬಿಡಿದ ಟ್ಯಾಂಕ್ಗಳನ್ನ ಫೋಟೋ ಶೂಟ್ ಮಾಡಿ ಕಾವೇರಿ ನೀರು ಉಚಿತವಾಗಿ ಕೊಡ್ತೀವಿ ಅಂದ್ರು. ಇವತ್ತು 1 ರೂಪಾಯಿ ನೀರಿನ ಬೆಲೆ ಏರಿಕೆ ಮಾಡಿದ್ದಾರೆ. ಸೊ ಇದೇ ರೀತಿ ಕಸ ವಿಲೇವಾರಿ ಮಾಡೋಕ್ಕಾದ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ. ಕಸ ವಿಲೇವಾರಿ ಮಾಡೋಕ್ಕೆ ಎಷ್ಟು ಸಂಕಷ್ಟ ಆಯಿತು ಬೆಂಗಳೂರಲ್ಲಿ ನಡೀತಾ ಇದೆ. ಇವತ್ತು ಹೆಂಗೆ ಜನ ವಾಸಿಸ್ತಾ ಇದ್ದಾರೆ ಆ ಸಂಕಷ್ಟದಲ್ಲಿ ಅಂತ ಇವತ್ತು ಬೆಂಗಳೂರು ಜನಕ್ಕೆ ಗೊತ್ತಿದೆ ಚೆನ್ನಾಗಿ. ಅದೇ ರೀತಿ ಒಂದು ಫುಟ್ಪಾತ್ ಕ್ಲೀನ್ ಆಗಿಲ್ಲ ಅಂತೇಳಿ ಕೆನಡಾ ಪ್ರಜೆ ಬಂದು ಒಂದು ಫೋಟೋ ಶೂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತಾರೆ ಅವರು. ಈ ತರ ಬೆಂಗಳೂರು ಸ್ಥಿತಿ ಹಿಂಗಿದೆ, ಗಾರ್ಬೇಜ್ ಸಿಟಿ ಆಗಿದೆ, ಗ್ರೇಟರ್ ಸಿಟಿ ಅಲ್ಲ ಅಂತ ಹೇಳಿ ಆ ವಿಡಿಯೋ ಒಂದು ಹಾಕಿದ್ರಲ್ಲ, ಆ ವಿಡಿಯೋ ಹಾಕಿದ ತಕ್ಷಣ ಕೆನಡಾ ಪ್ರಜೆ ಹಾಕಿದ ತಕ್ಷಣ, ಒಂದ್ ನಿಮಿಷ ರೀ, ಕೆನಡಾ ಪ್ರಜೆ ವಿಡಿಯೋ ಮಾಡಿ ಹಾಕಿದ ತಕ್ಷಣ ಇಮಿಡಿಯೇಟ್ ಕಮಿಷನರ್ ಹೋಗ್ತಾರೆ, ಬೆಂಗಳೂರು ಕಮಿಷನರ್ ಹೋಗಿ ಫುಟ್ಪಾತ್ ಎಲ್ಲ ಕ್ಲೀನ್ ಮಾಡಿ ವಿತಿನ್ 24 ಗಂಟೆಯಲ್ಲಿ ಅಲ್ಲಿರಂತ ಎಲ್ಲ ಅಧಿಕಾರಿಗಳು ಕರ್ಕೊಂಡ್ಬಂದು ಫುಟ್ಪಾತ್ ಮೇಲೆ ಊಟ ಮಾಡಿಸಿ ಕ್ಲೀನ್ ಆಗಿ ಒಂದು ವಿಡಿಯೋ ಫೋಟೋ ಹಾಕ್ಬಿಟ್ರು. ಬೆಂಗಳೂರು ಕ್ಲೀನ್ ಆಗೋಯ್ತು ಅಂತ ಮೆಸೇಜ್ ಕೊಡ್ತಾರೆ ನಾಚಿಕೆಟ್ಟವರು. ಈ ರೀತಿಯಾಗಿ ಇವ್ರಿಗೆ ಯಾವುದೇ ಅರ್ಹತೆ ಇಲ್ಲ ಈ ಒಂದು GB ಎಲೆಕ್ಷನ್ ನಡೆಸಂತ. ಇವತ್ತು ಇವರು ನಡೆಸಂತ ಸಂಪ್ರದಾಯ ಇಲ್ಲ. ನಡೆಸಿದ್ರು ಅಂತಂದ್ರೆ ಸಿದ್ದರಾಮಯ್ಯ ಕಾಯಂ 5 ವರ್ಷ ನಡೆಸಿಲ್ಲ ಅಂತಂದ್ರೆ ಅಟ್ಲೀಸ್ಟ್ CM ಕುರ್ಚಿಗೆ ಅದು ಹೋರಾಟ ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ಇದೇನೋ ನಡ್ಸಕ್ಕೇನೋ ಸ್ಟಾರ್ಟ್ ಮಾಡಿದ್ರೆ ಇದ್ರಲ್ಲೇ ವರ್ಷ ಕಳೆದೋಗುತ್ತೆ. ಕಂಪ್ಲೀಟ್ ಬೆಂಗಳೂರ್ನ ಗುಂಡಿಮಯ ಮಾಡಿ, ಸಾವನ್ನ ಒಂದು ಬೆಂಗಳೂರು ಮಾಡಿ, ಗಾರ್ಬೇಜ್ ಸಿಟಿ ಮಾಡಿ, ನೀರು ಕೊಡದೆ ಇವತ್ತು ನರಳಾಟ ಮಾಡಿರೋಂತ ಸರ್ಕಾರ ಯಾವ ಮುಖ ಇಟ್ಕೊಂಡು ಜನಗಳು ಬಂದ್ರೆ ಹೋಗುತ್ತೆ. ಹೋದ್ರೆ GB ಗೆದ್ದು ಬರ್ತಾರೆ ಅವರು. ಆಯ್ತು, 1 ನಿಮಿಷ ಇರ್ಷಾದ್ ಅವರೇ, ಬಹುಶಃ ಕಾಂಗ್ರೆಸ್ ನಲ್ಲಿ ಇರುವಂತ